ಜಲಸಮಾಧಿಯಾಗಿ ಹೋಗ್ತಾಳೆ. ಅವರಿಬ್ಬರು ಸತ್ತು ಹೋಗಿದ್ದನ್ನ ಕಂಡಂತ ರಾಮನು ನೋವಿನಿಂದ ಕುಗ್ಗಿ ಹೋಗಿ ಲಕ್ಷ್ಮಣನೇ ಇಲ್ಲದೆ ಹೋದ ಮೇಲೆ ಇನ್ನು ನಾನೇಕೆ, ನಾನು ಕೂಡ ಜಲಸಮಾಧಿಯಾಗ್ಬೇಕು ಅಂತ ತೀರ್ಮಾನಿಸ್ತಾನೆ. ಅದೇ ಸಮಯದಲ್ಲಿ ಪಾತಾಳ ಲೋಕದಲ್ಲಿದ್ದಂತ ಹನುಮಂತನು ಯಾವ ಉಂಗುರವನ್ನು ನೋಡಿದ್ರು ನನ್ನ ರಾಮನ ಉಂಗುರದ ರೀತಿಯಲ್ಲೇ ಇದೆಯಲ್ಲ ಅಂತ ಹುಡುಕಿ ಹುಡುಕಿ ಸಾಕಾಗಿ, ಹೋ ನಾಗರಾಜ, ಯಾವ ಉಂಗುರವನ್ನ ನೋಡಿದ್ರು ನನ್ನ ರಾಮನ ಉಂಗುರದ ರೀತಿಯಲ್ಲೇ ಇದೆಯಲ್ಲ, ಅಷ್ಟಕ್ಕೂ ಇಷ್ಟೊಂದು ಉಂಗುರಗಳು ಇಲ್ಲಿಗೆ ಹೇಗ್ ಬಂದ್ವು ಅಂತ ಕೇಳ್ತಾನೆ. ಆಗ ನಾಗರಾಜನು, ಅಯ್ಯೋ ಹನುಮ, ಇದೆಲ್ಲವೂ ಶ್ರೀರಾಮನ ಉಂಗುರಗಳೇ. ಇಂದು ಶ್ರೀರಾಮನು ನಿನಗೆ ತಿಳಿಸದೆ ಪ್ರಾಣತ್ಯಾಗವನ್ನ ಮಾಡುತ್ತಿದ್ದಾನೆ. ನಿನಗೆ ಆ ವಿಷಯ ತಿಳಿದರೆ ನೀನದಕ್ಕೆ ಅಡ್ಡಿಪಡಿಸುವೆ ಎಂಬ ಕಾರಣಕ್ಕೆ ನಿನ್ನನ್ನು ಇಲ್ಲಿಗೆ ಬರುವ ಹಾಗೆ ಮಾಡಲಾಗಿದೆ ಎಂದು ಹೇಳುತ್ತಿದ್ದಂತೆ ಹನುಮಂತನು, ಅಯ್ಯೋ ನನ್ನ ರಾಮ ಇಂದು ನನ್ನನ್ನು ಬಿಟ್ಟು ಹೋಗ್ತಿದ್ದಾನಾ? ಇಲ್ಲ, ಅದನ್ನ ಹೇಗಾದ್ರೂ ತಡೆಯಲೇಬೇಕು ಅಂತ ಕೈಗೆ ಸಿಕ್ಕಂತ ಉಂಗುರವನ್ನ ಎತ್ಕೊಂಡು ವೇಗವಾಗಿ ಅಯೋಧ್ಯೆಗೆ ಓಡೋಡಿ ಬರ್ತಾನೆ. ಅಯೋಧ್ಯೆಯಲ್ಲಿ ಎಲ್ಲಿ ಹುಡುಕಿದ್ರು ರಾಮನು ಎಲ್ಲಿಯೂ ಕಾಣಲಿಲ್ಲ. ಇಲ್ಲ, ಅದೇನೇ ಆದ್ರೂ ನನ್ನ ಪ್ರಭುವನ್ನ ಉಳಿಸಿಕೊಳ್ಳಲೇಬೇಕು ಅಂತ ಗಾಳಿಯಲ್ಲಿ ಎಗರುತ್ತಾ ಎಗರುತ್ತಾ ಹುಡುಕ್ತಿರ್ಬೇಕಾದ್ರೆ ಸರಿಯೂ ನದಿಯಲ್ಲಿ ಶ್ರೀರಾಮನು ಜಲಸಮಾಧಿಯಾಗ್ತಿರೋದು ಕಾಣಿಸ್ಕೊಳ್ಳುತ್ತೆ. ತಕ್ಷಣ ಅತಿ ವೇಗದಲ್ಲಿ ಕೆಳಗಡೆ ಬಂದು ಓಡುವಷ್ಟರಲ್ಲಿ ಶ್ರೀರಾಮನು ಹನುಮಂತನನ್ನ ನೋಡುತ್ತಾ ಜಲಸಮಾಧಿಯಾಗ್ತಾನೆ. ಇದೆಲ್ಲವನ್ನ ಕಂಡು ಹನುಮಾನ್ ನೋವಿನಿಂದ ರಾಮ ಪ್ರಭು ಅಂತ ಜೋರಾಗಿ ಹೇಳ್ತಾನೆ. ಅಯ್ಯೋ, ಇದೆಲ್ಲವೂ ನನ್ನ ತಪ್ಪೆ, ನನಗೆ ಬುದ್ಧಿ ಇಲ್ಲ. ಒಂದು ನಿಮಿಷದಲ್ಲಿ ಬರ್ತೀನಿ ಎಂದು ಹೇಳಿ ಹೋದವನು ಇಷ್ಟೊಂದು ಸಮಯ ವ್ಯರ್ಥ ಮಾಡಿಬಿಟ್ಟೆ. ನನ್ನಿಂದಲೇ ಇಂದು ನೀನು ನನ್ನಿಂದ ದೂರವಾಗ್ಬಿಟ್ಟಿಯಲ್ಲ ರಾಮ ಅಂತ ಕಣ್ಣೀರನ್ನ ಹಾಕಿರ್ಬೇಕಾದ್ರೆ ಹನುಮಂತನ ಆಕ್ರಂದನ ಮುಗಿಲು ಮುಟ್ಟುತ್ತೆ. ಆಗಾಗಲೇ ರಾಮನು ವಿಷ್ಣು ರೂಪವನ್ನ ಪಡ್ಕೊಂಡು ಹನುಮಂತನ ನೋವನ್ನ ಕಂಡು ಪ್ರತ್ಯಕ್ಷನಾಗಿ, ಹನುಮ, ಇದರಲ್ಲಿ ನಿನ್ನ ತಪ್ಪು ಯಾವುದೂ ಇಲ್ಲ. ನೀನು ಎಷ್ಟು ಪ್ರಯತ್ನಿಸಿದರೂ ನಡೆಯುವುದನ್ನ ತಡೆಯುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ಪ್ರಭು, ನಾನೂ ಕೂಡ ನಿಮ್ಮೊಂದಿಗಿರಲು ನಿಮ್ಮ ಜೊತೆಗೆ ಬರುತ್ತೇನೆ ಎಂದನು. ಆಗ, ಬೇಡ ಹನುಮ, ನಿನ್ನಂತ ಭಕ್ತನು ಈ ಭೂಮಿಯ ಮೇಲೆ ಇದ್ದು ಧರ್ಮದ ರಕ್ಷಣೆ ಮಾಡಬೇಕು. ನೀನು ಎಂದೆಂದಿಗೂ ಚಿರಂಜೀವಿಯಾಗಿರು ಎಂದನು. ಈ ರೀತಿಯಾಗಿತ್ತು ರಾಮನ ಕೊನೆಯ ದಿನಗಳು. ಶ್ರೀರಾಮ ಮತ್ತು ಹನುಮಂತನ ಬಾಂಧವ್ಯವನ್ನ ಕಂಡು ನಿಮ್ಗೇನನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆ ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.